ನಂಜನಗೂಡು ಶ್ರೀ ಗೌತಮ ಪಂಚಮಹಾರಥೋತ್ಸವದ ಜಾತ್ರೆಯಿಂದ ಉಂಟಾದ ಕಸದ ರಾಶಿ ಹಾಗೂ ತ್ಯಾಜ್ಯಗಳನ್ನು ವಿಲೇವಾರಿಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲು ಮುಂದಾದ ಶಾಸಕ ದರ್ಶನ್ ಧ್ರುವ ನಾರಾಯಣ್. ಹೌದು, ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ದೊಡ್ಡ ಜಾತ್ರೆ ಸಂಭ್ರಮಕ್ಕೆ ತೆರೆಬಿದ್ದಿದ್ದು, ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿ ಶ್ರೀಕಂಠೇಶ್ವರನ ದರ್ಶನ ಪಡೆದ ಲಕ್ಷಾಂತರ ಭಕ್ತರು ಪುನೀತರಾದರು. ದೊಡ್ಡ ಜಾತ್ರೆಗೆ ತೆರೆ ಬೀಳ್ತಿದ್ದಂತೆ ಪೌರ ಕಾರ್ಮಿಕರಿಗೆ ಸ್ವಚ್ಛತೆ ಒಂದು ಸವಾಲಾಗಿರುತ್ತೆ. ಲಕ್ಷಾಂತರ ಭಕ್ತರು ತಿಂದು ಕುಡಿದು ಬಿಸಾಡಿದ ತಟ್ಟೆ, ಲೋಟ, ನೀರಿನ ಬಾಟಲಿಗಳು ತ್ಯಾಜ್ಯ ಅಲ್ಲದೆ ಜನಜಂಗುಳಿಯಿಂದ ಕಾಲ್ತುಳಿತಕ್ಕೆ ಸಿಕ್ಕಿ ಹಾಳಾದ ರಾಶಿ ರಾಶಿ ಚಪ್ಪಲಿಗಳು ಸೇರಿದಂತೆ ವಿವಿಧ ಕಸದ ರಾಶಿಯನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸುವುದು ಪೌರ ಕಾರ್ಮಿಕರ ಜವಾಬ್ದಾರಿ. ದೇವಾಲಯದ ಸಮೀಪ ಎಲ್ಲೆಂದರಲ್ಲಿ ಮನಸೋ ಇಚ್ಛೆ ಬಿಸಾಡಿದ ಕಸದ ರಾಶಿ ತೆರವುಗೊಳಿಸುತ್ತಿದ್ದ ಪೌರ ಕಾರ್ಮಿಕರಿಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಸಾಥ್ ನೀಡಿ ಕೈಗಳಿಗೆ ಗ್ಲೌಸ್ ಧರಿಸಿ ಮುಖಕ್ಕೆ ಮಾಸ್ಕ್ ಹಾಕಿ ಕೈಯಲ್ಲಿ ಪೊರಕೆ ಹಿಡಿದು ಸ್ವಚ್ಛತೆಗೆ ಮುಂದಾಗುವ ಮೂಲಕ ಪ್ರೇರಣೆಯಾದರು. ದರ್ಶನ್ ಧ್ರುವ ನಾರಾಯಣ್ ಅವರಿಗೆ ಕಾರ್ಯಕರ್ತ ಮುಖಂಡರು ಸಹ ಜೊತೆಯಾದರು. ಶ್ರಮಜೀವಿಗಳಾದ ಪೌರ ಕಾರ್ಮಿಕರ ಜೊತೆ ಶ್ರಮದಾನ ಮಾಡಿದ ದರ್ಶನ್ ಧ್ರುವ ನಾರಾಯಣ್ ಅವರ ಕಾರ್ಯವೈಖರಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿ ಇತರರಿಗೆ ಮಾದರಿಯೂ ಕೂಡ ಆದರು. ಕಳಿಸಲ್ಲ ಆಗ್ಲಿಗೆ ಕಳಿಸಲ್ಲ ಮಕ್ಕಳ ಬ್ಯಾಡೂ ಆಗಿಲ್ಲ ಕೇಳದೇ ಇಲ್ವಲ್ಲ ಅವನು ನಮ್ಮ ಸೈಡಿ ಬನ್ನಿಮ್ಮ ಗೋತಾಯಿ ಅವ ಮುನ್ಸ್ಬಿಟ್ಟಕ್ಕ ಬನ್ನಿ ಬನ್ನಿ ನೋಡಿ